ವಂದಿಸಿ ಉಭಯ ವೇದಮೂರ್ತಿ ಪೂಜ್ಯರಿಗೆ ವಂದಿಸುತ್ತಾ ಸಮಸ್ತ ಎಲ್ಲ ಕಕ್ಕೋಡುವ ತಾಯಂದಿರಿಗೂ ಪಾದಯಾತ್ರಾ ಮುಖಾಂತರ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವ ಗ್ರಾಮಕ್ಕೆ ಕರೆದುಕೊಂಡಿರುವ ಎಲ್ಲ ಕಂಬಿಯ ಹಿಡಿದುಕೊಂಡು ಹೋಗಿ ಪಂಚ ಕಮಿಟಿಯವರಿಗೂ ಸಮಸ್ತ ಎಲ್ಲ ಕಕ್ಕೋಡದ ಶರಣ ತಂದೆ ತಾಯಿಗಳ ಅಂತ ಶರಣಾರ್ಥಿಗಳು. ಬಹುಶಃ ನಮ್ಮ ಅಜ್ಜ ನಮಗೆ ಆಮಂತ್ರಣ ಕೊಟ್ಟು ಒಂದು 2 ತಿಂಗಳ ಮ್ಯಾಲೇನೋ ಕೃಷಕ್ಕೆ ಹೋಗೋಕ್ಕಿಂತ ಮೊದಲೇ ಏನಾರ ಮಾಡಬೇಕು, ನಮ್ಮೂರಾಗ ಈ ವರ್ಷ ನಮ್ಮ ತಾಯಂದಿರ ಹಾರೈಕೆ ಇರಬೇಕು, ಅದಕ್ಕೆಲ್ಲರೂ ಉಡಿ ತುಂಬೋ ಕಾರ್ಯಕ್ರಮ ಅದಕ್ಕೆ ನೀವೇ ಸಾನ್ನಿಧ್ಯ ಬರಬೇಕು ಅಂತ ಭಾಳ ದಿವಸ 1-2 ತಿಂಗಳ ಹಿಂದನೇ ನನಗೆ ಹೇಳಿದ. ನಾನು ಅಂದೆ ಭಾಳ ದಿನ ಆಯಿತು ಕಗ್ಗೋಡದಾಗ ಕಾರ್ಯಕ್ರಮಗಳು ಕಡಿಮೆ, ಭಾಳ ಅಧ್ಯಾತ್ಮದ ಕಾರ್ಯಕ್ರಮಗಳು ಬಹಳಷ್ಟು ಕಡಿಮೆ, ಇದೊಂದು ಹೊಸದು ಪ್ರಾರಂಭ ಆಗಲಿ ಅಂತ ನಾನು ಅಂದೆ. ಯಾಕಂದರೆ ಏನಾರ ಒಂದು ಹೊಸದು, ಅದಕ್ಕೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ತತ್ಸ್ವರೂಪವೇ ಹೆಣ್ಣು ಅಂತ ಹೇಳ್ತಾರೆ. ಅಂದಾಗ ಇವತ್ತು ಏನಾರ ಒಂದು ಹೊಸದು ಹುಟ್ಟಬೇಕು ಅಂದ್ರೆ ಅದು ಹೆಣ್ಮಕ್ಳಿಂದ ಸಾಧ್ಯ, ಅದಕ್ಕೆ ಅವರಿಂದೇ ಪ್ರಾರಂಭ ಮಾಡಿರಿ ಅಂತ ನಾನು ಹೇಳಿದೆ. ಅದ್ರ ಪ್ರಕಾರ ನಿಮ್ಮನ್ನೆಲ್ಲ ಇವತ್ತು ಉಡಿ ತುಂಬೋದಕ್ಕೆ ಕರೆದಿದ್ದಾರೆ. ಭಾಳ ಖುಷಿ. ಉಡಿ ತುಂಬಿಸ್ಕೊಂಡು ನೀವೆಲ್ಲ ಹಾರೈಕೆ ಮಾಡ್ಬೇಕು. ಏನಂತ ನಮ್ಮೂರಲ್ಲಿ ನಿರಂತರವಾಗಿ ಅಧ್ಯಾತ್ಮ ಚಿಂತನೆ ನಡೀಲಿ, ಪರಮಾತ್ಮನ ಧ್ಯಾನ ನಡೀಲಿ, ನಾವು ಯಾವಾಗಲೂ ಹಿಂಗೆ ಭಗವತಿಯ ಆಶೀರ್ವಾದ ನಮ್ಮ ಮ್ಯಾಲೆ ಇರಲಿ, ಸಾಕ್ಷಾತ್ ಮಲ್ಲಯ್ಯನ ಮಂದಿರವೇ ನಮ್ಮ ಗ್ರಾಮದಲ್ಲಿ ಆಗಲಿ ಅಂತ ಇವತ್ತೆಲ್ಲರೂ ಉಡಿ ತುಂಬಿಕೊಂಡು ನೀವು ಸುಮಂಗಲಿ ದೀರ್ಘ ಸುಮಂಗಲಿ ಅಂತ ಬೇಡ್ಕೊಂಡು ಅದನ್ನು ಸಂಕಲ್ಪ ಮಾಡ್ರಿ. ಇವತ್ತು ಸಂಕಲ್ಪದಾಗ ದೊಡ್ಡ ಶಕ್ತಿ ಇರ್ತದೆ, ದೊಡ್ಡ ಶಕ್ತಿ. ಅಂಥ ಒಂದು ಈ ಭಾರತ ದೇಶದ ಸನಾತನ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ಆದರ್ಶವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಎಂಥ ಆದರ್ಶ ಸ್ಥಾನ ಅಂತ ಕೇಳಿದ್ರೆ, ಇವತ್ತ ಈ ಸೃಷ್ಟಿಯನ್ನ ಆಗಬೇಕಾದ್ರೂ ಸಹಿತ ಹೆಣ್ಣನೇ ಕಾರಣ ಅಂತ. ಸ್ವಯಂಭೂ ಆದಂಥ ಪರಮಾತ್ಮ ಏನೀಗ ಮಲ್ಲಯ್ಯ ಅಂತ ಕರಿತೀರಿ, ಶ್ರೀಶೈಲ ಮಲ್ಲಯ್ಯ, ಅವನು ಸ್ವಯಂಭೂ ಇದ್ದ. ಯಾವ ಕ್ರಿಯೆಗಳು ಇದ್ದಿಲ್ಲ, ಯಾವ ಇಚ್ಛೆನೂ ಇದ್ದಿದ್ದಿಲ್ಲ. ಅಂಥ ಇಚ್ಛಾರಹಿತನಾದಂಥ ಪರಮಾತ್ಮ ಅವನನ್ನ ಪಾರ್ವತೀ ದೇವಿ ಒಲಿಸಿಕೊಂಡು ಅವನಲ್ಲಿ ಅಪ್ಪಣೆಯನ್ನು ಪಡ್ಕೊಂಡಳಂತ, ನಿನ್ನಲ್ಲಿ ನನಗೆ